ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೆ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ KCET ಸ್ಟೂಡೆಂಟ್ಸ್ಗೆ ತುಂಬಾ ಒಂದು ವೆರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತ ನಾನು ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಗುಡ್ ನ್ಯೂಸು ಮತ್ತು ಯಾವ ಥರ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ, ಯಾವ ಥರ ನಿಮಗೆ ಯೂಸ್ ಆಗುತ್ತೆ, ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ, ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಇದೇ ಥರ ಒಂದು ಕೆ ಅಪ್ಡೇಟ್ಸಲ್ಲಿ ಇದೆ ಕೆ ವೆಬ್ಸೈಟಲ್ಲಿ ಇದ್ದೀವಿ. ಈಗ ನಿಮಗೆ ನೋಡ್ಬೋದು ಮೇಲ್ಗಡೆ ಏನೇನು ಹೋಗ್ತಿದೆ ಅಂದರೆ BPTದು ಅಡಿಷ್ನಲ್ಸ್ ಸೀಟ್ಸ್ ಅದ ಬಂದಿದೆ. ಮತ್ತು ನಾವು ಅದಕ್ಕಿಂತ ಮುಂಚೆ ಕ್ಲೀನಾಗಿ ಚೆಕ್ ಮಾಡ್ಕೊಂಡು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಮೇಲೆ ಕ್ಲಿಕ್ ಮಾಡಿಕೊಂಡು ಈಸಿ CET 2026 ಮೇಲೆ ಹೋಗ್ಬೋಣ. ಹೋದ ತಕ್ಷಣ ನಿಮಗೆ ಏನು ಬರುತ್ತೆ, ನಿಮಗೆ ಅಣಕು ಸೀಟು ಕಟ್ ಆಫ್ ಬಿಟ್ಟಿದ್ದಾರೆ. ಇಲ್ಲಿವರೆಗೆ ಇನ್ನೂ ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಲಿಂಕ್ ಬಿಟ್ಟಿಲ್ಲ. ಬಿಡೋಕ್ಕೆ ಮುಂಚೆ ನಿಮಗೆಲ್ಲ ಒಂದು ಸ್ಟೂಡೆಂಟ್ಸ್ಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಪ್ರತಿಯೊಂದು ಸರಿ ಅದು ಹೇಳ್ತೀನಿ ನಿಮ್ಗೆ, ಏನಂದರೆ ಈ ವರ್ಷ ನಿಮಗೆ ಗುಡ್ ನ್ಯೂಸ್ ಅನ್ನೋದಿದೆ. ಬಟ್ ಈಗ ಫಸ್ಟ್ ರೌಂಡು ಪ್ರಾವಿಷನಲ್ ರಿಸಲ್ಟು ಅಂದರೆ ಲೈಕ್ ನಿಮ್ಗೆ ಸೆಕೆಂಡ್ ರೌಂಡ್ ಅಷ್ಟರಲ್ಲಿ ಏನಾಗುತ್ತೆ, ನಿಮಗೆ ತುಂಬಾ ಮುಂದೆ ಒಳ್ಳೊಳ್ಳೆ ನ್ಯೂಸ್ ಬರುತ್ತೆ ಅಂತ ಹೇಳಿದೆ. ನೋಡಿ ಇಲ್ಲಿ ಕಾಣಿಸ್ತಿದೆ ನಿಮಗೆ BPT ಫಿಸಿಯೋಥೆರಪಿ ಅಡಿಷ್ನಲ್ ಸೀಟ್ ಮ್ಯಾಟ್ರಿಕ್ಸ್ 2026 8/7/2026 ಅಂತಿದೆಯಲ್ಲ, ಇಲ್ಲಿ ನಿಮಗೆ ಅಡಿಷ್ನಲ್ ಆಗಿ ಕಾಲೇಜಸ್ನ ಆ್ಯಡ್ ಮಾಡೋಕೆ ಕೊಟ್ಟಿದ್ದಾರೆ. ನೋಡಿ ನಿಮಗೆ ಎಷ್ಟು ಸೀಟ್ಸ್ ಆದರೆ ಎಕ್ಸ್ಟ್ರಾ ಸಿಗುತ್ತೆ. ಇದು BPT ಕೋರ್ಸಸ್ ಆಯಿತು. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಹೇಳ್ತೀನಿ, ತುಂಬಾ ಗುಡ್ ನ್ಯೂಸ್ ಏನಂತಂದರೆ BSc HS ಕೋರ್ಸಸ್ ಅಡಿಷ್ನಲ್ ಸೀಟ್ ಮ್ಯಾಟ್ರಿಕ್ಸ್, ಇಲ್ಲಿ ಅಡಿಷ್ನಲ್ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲಿ ಎಷ್ಟೋ ಕೋರ್ಸಸ್ ಆ್ಯಡ್ ಆಗಿದ್ದಾವೆ, ಇಷ್ಟು ಸೀಟ್ ಸಿಕ್ಕಿದ್ದಾವೆ. ಇದಾದ್ಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕು ಅವಿದಾವೆ ಮತ್ತು ಆಪ್ಷನ್ ಲಿಂಕ್ಸ್ಗಳು ಇದ್ದಾವೆ. ಇದರ ಬಗ್ಗೆ ಇನ್ಫಾರ್ಮೇಷನ್ಸ್ ಆಲ್ರೆಡಿ ತುಂಬ ಸರಿ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ ನೋಡಿ. ಈ ವರ್ಷ ಯಾರ್ಯಾರು UGCET ಬರೀತಿದ್ರೆ ಪ್ರತಿ ವರ್ಷ ಏನಾಗ್ತಿತ್ತು, UGCETಗೆ ಅಂದರೆ ಲೈಕ್ ಇಂಜಿನಿಯರಿಂಗ್ ಕೋರ್ಸಸ್ ಆಯಿತು, ಬೇರೆ ಕೋರ್ಸಸ್ಗಳಿಗೆ ಏನಂತ ಇರ್ತಿತ್ತು ಅಂದರೆ 45% ಮಾತ್ರ ಕೆ ಅಲಾಟ್ ಆಗ್ತಿತ್ತು. ಈ ವರ್ಷ ಹತ್ತಿರ ನಿಮಗೆ 50% ಸೀಟ್ನ ಕೆ ಅಲಾಟ್ ಮಾಡ್ತಿದ್ದಾರೆ. ಅಂದರೆ ಸೀಟು ತುಂಬಾ ಇನ್ಕ್ರೀಸ್ ಆಗಿದೆ. ಈಗ ನಿಮಗೆ ಈಗೇನು ಮಾಕ್ ಅಲಾಟ್ಮೆಂಟಲ್ಲಿ ಎಷ್ಟೋ ಜನಕ್ಕೆ ಸೀಟ್ ಸಿಕ್ಕಿರಲಿಲ್ಲ, ಆಮೇಲೆ ಒಳ್ಳೆ ಕಾಲೇಜಸ್ ಸಿಕ್ಕಿರಲಿಲ್ಲ, ಆ ಒಂದು ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಪ್ರಾವಿಷನಲ್ ರಿಸಲ್ಟ್ ಬರುತ್ತಲ್ಲ, ಇದು ನಿಮ್ಮ ತುಂಬಾ ಕ್ರೂಷಿಯಸ್ ಅಂತ ಅನ್ಬೋದು. ಯಾಕಂದರೆ ಸೀಟ್ಗಳು ಜಾಸ್ತಿ ಆಗಿರೋದ್ರಿಂದ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇದ್ದಾವೆ. ಯಾರ್ಯಾರು ಇನ್ನೂ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದ್ದೀರಾ ಮತ್ತು ಪ್ರಯಾರಿಟಿ ಆರ್ಡರ್ ಹಾಕಿದ್ದೀರಾ, ನಿಮಗೆಲ್ಲ ಸೀಟು ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಸಿಕ್ಕಿರೋರಿಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ಸು ತುಂಬಾ ಇದೆ ಈ ಒಂದು ಟೈಮಲ್ಲಿ, ಓಕೆನಾ. ಯಾಕಂದರೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಲೈಕ್ ಜಾಸ್ತಿ ಫಸ್ಟ್ ಆಫ್ ಆಲ್ ನಿಮಗೆ ಸೀಟ್ ಇನ್ಕ್ರೀಸ್ ಆಗಿದೆ. ಮತ್ತು ಬೇರೆ ಕೋರ್ಸಸ್ಗಳು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಕೊಟ್ಟಿದ್ದಾರೆ, ಹೆಚ್ಚುವರಿ ಅಂತಂದು ಅಂದರೆ ಅಡಿಷ್ನಲ್ ಸೀಟ್ ಮ್ಯಾಟ್ರಿಕ್ಸ್, ಓಕೆನಾ. ಅದ್ರ ಜೊತೆಗೆ ಈ ಸರಿ 50% ಜಾಸ್ತಿ ಆಗಿರೋದ್ರಿಂದ ಎಲ್ಲ ಅಂದರೆ ಇಂಜಿನಿಯರಿಂಗ್ ಕಾಲೇಜಸಲ್ಲಿ 50% ಕೆ ಇದ್ದವರೇ ಅಲಾಟ್ ಮಾಡ್ತಿದ್ದಾರೆ. ಇನ್ನು 30% ಕಮ್ಮಿಗೆ, ಇನ್ನು 20% ಅಷ್ಟೇ ಮ್ಯಾನೇಜ್ಮೆಂಟ್ ಸೀಟ್ಗೆ ಉಳಿದಿರೋದು. ಅದಕ್ಕೆ ಹೇಳೋದು ಫಸ್ಟ್ KEದಲ್ಲಿ ಪಾರ್ಟಿಸಿಪೇಟ್ ಮಾಡಿ. KEದಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಲಾಸ್ಟ್ ರೌಂಡ್ ಹೋದ್ಮೇಲೆ ನೀವು ಮ್ಯಾನೇಜ್ಮೆಂಟ್ಗೆ ಹೋಗಬೇಕಾಗಿರುತ್ತೆ. ಯಾರ್ದು ರಿಸಲ್ಟ್ ಚೆನ್ನಾಗಿರಲ್ಲ ಅವ್ರದ್ದು. ಅದಕ್ಕೋಸ್ಕರ ಹೇಳಿದ್ರೆ ನೀವು ಫಸ್ಟು KEದಲ್ಲಿ ಪಾರ್ಟಿಸಿಪೇಟ್ ಮಾಡಿ. 50% KEದವರೇ ಅಲಾಟ್ ಮಾಡ್ತಿದ್ದಾರೆ ಈ ವರ್ಷ. ಇದು ಒಂದು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬಾ ಸೀಟ್ಸ್ ಈ ವರ್ಷ ಸಿಗುತ್ತದೆ. ಆಮೇಲೆ ನೀವು ಯಾರು ಲಾಸ್ಟ್ ರೌಂಡ್ಗೆ ಹೋಗ್ತೀರಾ, ಇನ್ನೊಂದು ಹೇಳ್ತೀನಿ ನೋಡಿ. ಈ ವರ್ಷ ಮತ್ತೆ ನಾನು ಪದೇ ಹೇಳ್ತಾಯಿದ್ದೀನಿ, ಯಾಕಂದ್ರೆ ಸಾಕಷ್ಟು ವೀಡಿಯೋಸ್ದಲ್ಲಿ ಇದು ಹೇಳ್ತೀನಿ. ಈ ವರ್ಷ ನಿಮಗೆ ಮಾಕ್ ಅಲಾಟಲ್ಲಿ ಅಷ್ಟೊಂದು ಕಟ್ ಆಫ್ ತುಂಬಾ ಕೆಟ್ಟದಾಗಿ ಕಟ್ ಆಫ್ ನಿಂತಿತ್ತು. ಯಾಕಂದರೆ ನಿಮ್ಗೆ ಗೊತ್ತಿದೆ, ಯಾಕಂದರೆ ಇನ್ನೂ ನೀಟ್ ರಿಸಲ್ಟ್ ಬಂದಿಲ್ಲ. ಮತ್ತು ನೀಟ್ ಸ್ಟೂಡೆಂಟ್ಸ್ ಇದ್ದಾರೆ, ನೀಟ್ ಸ್ಟೂಡೆಂಟ್ಸಲ್ಲಿ MBBS ಇದ್ದಾರೆ, ಆಮೇಲೆ ಡೆಂಟಲ್ ಇದ್ದಾರೆ, PMS ಇದ್ದಾರೆ. KCETಲಿ ಬಂದರೆ BNYS ಇದ್ದಾರೆ. ಆಮೇಲೆ ನೆಕ್ಸ್ಟ್ ನಿಮಗೆ BNS ಆಗಿದ ತಕ್ಷಣ B.Pharma ಇದ್ದಾರೆ, D.Pharma ಇದ್ದಾರೆ. ಈ ಒಂದಿಷ್ಟು ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸೇ ಬಂದಿರಲಿಲ್ಲ. ಅದಕ್ಕೆ ಈ ಎಲ್ಲ ಸ್ಟೂಡೆಂಟ್ಸ್ಗಳು ಏನು ಮಾಡಿರ್ತಾರೆ, ಇಂಜಿನಿಯರ್ಸು ಈಗಿರೋ ಕೋರ್ಸಸ್ಗಳ್ನ ಏನು ಮಾಡಿರ್ತಾರೆ, ಸೀಟ್ಸ್ನ ಆಪ್ಷನಲ್ಲಿ ಆ್ಯಡ್ ಮಾಡಿರ್ತಾರೆ. ಇವನ್ MBBS ಸ್ಟೂಡೆಂಟ್ಸ್ನು ಕೂಡ ಇಂಜಿನಿಯರಿಂಗ್ ಕಾಲೇಜಸ್ನ ಆ್ಯಡ್ ಮಾಡಿರ್ತಾರೆ. ಈಗ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದಮೇಲೆ ಅಂದರೆ ಈಗ ಪ್ರಾವಿಷನಲ್ ರಿಸಲ್ಟ್ ಬರುತ್ತಲ್ವಾ, ಈಗ ಇದು ಫೈನಲ್ ಆಗಿರುತ್ತೆ. ಹೌದು, ಪ್ರಾವಿಷನಲ್ ರಿಸಲ್ಟ್ ಏನು ಬಂದಿರುತ್ತೆ ಅದೇ ಫೈನಲ್ ರಿಸಲ್ಟೇ ಅಂದ್ಕೊಳ್ಳಿ. ಪ್ರಾವಿಷನಲ್ ರಿಸಲ್ಟ್ ಅಂತ ಏನಕ್ಕೆ ಬಿಡ್ತಾರೆ ಅಂದರೆ, 1 ಡೇ ಬಿಫೋರು ಏನಾದರೂ ರಿಸಲ್ಟಲ್ಲಿ ಎರರ್ ಇದ್ದರೆ ನೀವು ಜಸ್ಟ್ ಫೀಡ್ಬ್ಯಾಕ್ ಕೂಡ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ 99% ಅದೇ ಇರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜಸ್ ಆಗೋಲ್ಲ, ಓಕೆನಾ. ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ಫೈನಲ್ ರಿಸಲ್ಟ್ ಬಿಡ್ತಾರೆ. ಆದರೆ ನಿಮಗೊಂದು ಹೇಳ್ತೀನಿ, ಫಸ್ಟ್ ರೌಂಡ್ಗೆ ಹೋಗಿ ಅಡ್ಮಿಷನು ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಅದೇ ಬೇಕಾಗಿತ್ತು, ಬೇರೆ ಆಪ್ಷನ್ನೇ ಇಲ್ಲ ಅಂತಂದಾಗೆ ಹೋಗಿ ಅಡ್ಮಿಷನ್ ಆಗಿ. ಇಲ್ಲ ನಮ್ಗೆ ಇನ್ನೂ ಒಳ್ಳೆ ಕಾಲೇಜಸ್ ಬೇಕು, ಇನ್ನೂ ಸೀಟ್ ಸಿಕ್ಕಿಲ್ಲ, ಈ ಥರ ಸ್ಟೂಡೆಂಟ್ಸು ನೀವು ಯಾವುದೇ ಕಾರಣಕ್ಕೂ ಭಯಪಡೋಂತಿಲ್ಲ. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಒಳ್ಳೆ ಕಾಲೇಜಸ್ ಸಿಗುತ್ತಾ ಹೋಗುತ್ತೆ. ಯಾಕೆಂತ ಇನ್ನೊಂದು ಸರಿ ಹೇಳ್ತಾ ಹೋಗ್ತೀನಿ ನೋಡಿ. ಯಾಕೆಂದರೆ ನಿಮಗೆ ನೀಟ್ ರಿಸಲ್ಟ್ ಬಂದಿರಲಿಲ್ಲವೋ, ನೀಟ್ ರಿಸಲ್ಟ್ ಬರುತ್ತೆ. ಇವಾಗ ಬಂದಾದ ತಕ್ಷಣ ಅವ್ರದ್ದು ಕೌನ್ಸಿಲಿಂಗ್ ಕಂಬೈಂಡ್ ಆದಾಗ ಅಲ್ಲಿ ಸ್ಟೂಡೆಂಟ್ಸು ಸ್ವಲ್ಪ ಸೀಟ್ನ ಯಾರು ಇಂಜಿನಿಯರಿಂಗ್ ಸೀಟ್ಸ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರಲ್ವ ಅವರು ಬಿಡ್ತಾರೆ. ಬಿಟ್ಬಿಟ್ಟು ಅವ್ರು ಏನು ಮಾಡ್ತಾರೆ, ನೆಕ್ಸ್ಟು ಅಲ್ಲಿ MBBS ಅಲ್ಲಿ ಅಂದರೆ ಅವ್ರ NTA ಕೌನ್ಸಿಲಿಂಗ್ ನಡೀತದೆ ಮತ್ತು KEದಲ್ಲಿ ಕೌನ್ಸಿಲಿಂಗ್ ನಡೀತದೆ. NTAದಲ್ಲಿ ಸೀಟ್ ಸಿಕ್ಕರೆ ಅಲ್ಲೂ ಹೋಗ್ತಾರೆ ಮತ್ತು KEದಲ್ಲಿ ಸೀಟ್ ಸಿಕ್ಕರೆ ಇಲ್ಲೂ ಹೋಗ್ತಾರೆ. ಆವಾಗ ಎರಡೂ ಬೇರೆ ಕಡೆ ಸೀಟ್ ಹೋಗ್ದಾಗ ಏನು ಮಾಡ್ತಾರೆ, KEದಲ್ಲಿರೋ ಸೀಟ್ನ ಎಲ್ಲರೂ ಬಿಟ್ಬಿಡ್ತಾರೆ.
ಓಕೆನಾ. ನೆಕ್ಸ್ಟು ಏನಾಗುತ್ತೆ, ನೆಕ್ಸ್ಟ್ ಈ ಅಂದರೆ ಎಕ್ಸ್ಟ್ರಾ ಅಡಿಷ್ನಲ್ ಸೀಟ್ಸ್ ಬರ್ತಾ ಹೋಗುತ್ತೆ. ಆಮೇಲೆ ಎಷ್ಟೋ ಕಾಲೇಜಸಲ್ಲಿ ಸೀಟ್ನ ರಿಲೀಸ್ ಮಾಡ್ತಾರೆ. ಅಂದರೆ ಈಗ ಮ್ಯಾನೇಜ್ಮೆಂಟಲ್ಲಿ ಏನಿರುತ್ತೆ ಅಷ್ಟು ಕೂಡ ಫಿಲ್ ಆಗೋಲ್ಲ. ಎಷ್ಟೋ ಪ್ರತಿ ವರ್ಷ ನೋಡಿ ಹೇಳ್ತೀನಿ, ಪ್ರತಿ ವರ್ಷ ಇರೋವಂಥ ಕಾಲೇಜಸಲ್ಲಿ ಅಂದರೆ ಮ್ಯಾನೇಜ್ಮೆಂಟಲ್ಲಿ ಏನು ಸೀಟ್ಸ್ ಇರುತ್ತೆ ಅವು ಕೂಡ ಅಡ್ಮಿಷನ್ ಆಗೋಲ್ಲ. ಬಟ್ ಅವ್ರು ಏನು ಮಾಡ್ತಾರೆ, ಪೇರೆಂಟ್ಸ್ಗೆ ಅಡ್ಮಿಷನ್ಸ್ ತುಂಬ ಕಡಿಮೆ ಇದೆ, ಬಂದು ಅಡ್ಮಿಷನ್ ಆಗಿ ಅಂತ ಹೇಳ್ತಾರೆ. ಲಾಸ್ಟಿಗೆ ಫೈನಲ್ ಆಗಿ ಅವ್ರು ಅಡ್ಮಿಷನ್ ಆಗೋಲ್ಲ. ಅವಾಗ ಏನು ಮಾಡ್ತಾರೆ, ಬೇರೆ ವಿಧಿ ಇಲ್ಲ ಅವ್ರನ್ನೇ ಎಷ್ಟೋ ಪ್ರೈವೇಟ್ ಕಾಲೇಜಲ್ಲಿ ಕೇಳಿದವ್ರಿಗೆ ಸರೆಂಡರ್ ಮಾಡ್ತಾರೆ, ಈ ಕಾಲೇಜಸ್ನ ನೀವು ಅಡ್ಮಿಷನ್ಸ್ ಮಾಡಿಕೊಡಿ ಅಂತಂದು. ಬೇಕಾದ್ರೆ ನೀವು ವರ್ಷ ಕೌನ್ಸಿಲಿಂಗಲ್ಲಿ ನೀವು ಲಾಸ್ಟ್ ರೌಂಡ್ವರೆಗೂ ವೇಟ್ ಮಾಡಿ, ಎಷ್ಟೋ ಸೀಟ್ಗಳು ಸರೆಂಡರ್ ಆಗ್ತವೆ. ಈ ಒಂದು ಕಾಲೇಜಸಲ್ಲಿ ಸೀಟ್ ಇದ್ದಾವೆ, ಅಡ್ಮಿಷನ್ಸ್ ಮಾಡಿಕೊಡಿ ಅಂತಂದು ಕೇಳಿದವ್ರಿಗೆ ಸರೆಂಡರ್ ಮಾಡಿ ಕೇಳಿದವ್ರು ಅಲಾಟ್ ಮಾಡ್ತಾರೆ ಲಾಸ್ಟ್ ವರ್ಷ. ಪ್ರತಿ ವರ್ಷ ಇದೇ ಥರ ಆಗುತ್ತೆ. ಅದಕ್ಕೆ ನೀವು ಲಾಸ್ಟ್ ರೌಂಡ್ವರೆಗೂ ವೇಟ್ ಮಾಡಿ, ಯಾವುದೇ ಕಾರಣಕ್ಕೂ ಭಯಪಡಂತಿಲ್ಲ. ಸೀಟ್ ಯಾರಿಗೆ ಸಿಕ್ಕಿಲ್ಲ ಅವರು ತಾಳ್ಮೆದೇರಿ, ಸೀಟ್ ಸಿಕ್ಕವ್ರು ಇನ್ನೂ ಚೆನ್ನಾಗಿರೋ ಕಾಲೇಜಸ್ ಬೇಕಂದ್ರೆ ಅವರು ಕೂಡ ವೇಟ್ ಮಾಡಬೇಕಾಗಿರುತ್ತೆ. ಯಾರು ಫೈನಲ್ವರೆಗೂ ವೇಟ್ ಮಾಡಿ ಲಾಸ್ಟ್ ರೌಂಡ್ವರೆಗೂ ಸೆಕೆಂಡ್ ರೌಂಡ್ವರೆಗೂ ಹೋಗ್ತಾರೆ ಅವರಿಗೆ ಒಳ್ಳೆ ಸೀಟ್ ಸಿಗುತ್ತೆ. ಇದೊಂದು ಗುಡ್ ನ್ಯೂಸ್. ಆಮೇಲೆ ಸೀಟು ಜಾಸ್ತಿ ಆಗ್ತಿದೆ, ನೆಕ್ಸ್ಟ್ ಮುಂದೆ ಸೀಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ, ಅದು ಕಡಿಮೆ ಅಂತೂ ಹಾಕೋದಿಲ್ಲ. ಇದನ್ನೇ ನೆನ್ಪಿಟ್ಕೊಳ್ಳಿ. ಮತ್ತು ಯಾಕಂದರೆ ಬೇರೆ ಬೇರೆ ಕೋರ್ಸಸ್ ಬಂದಾಗ ಅವೇನಾಗುತ್ತೆ, ಕೌನ್ಸಿಲಿಂಗ್ ಆ ಕಡೆ ಈ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದನ್ನ ಬೇರೆ ಬೇರೆ ಕಡೆ ಹೋಗಿ ಇಲ್ಲಿನ ಒಳ್ಳೊಳ್ಳೆ ಸೀಟ್ ಸಿಗ್ತವೆ, ಅಪ್ಗ್ರೇಡ್ ಮ್ಯಾಕ್ಸಿಮಮ್ ಆಗುತ್ತೆ. ಓಕೆನಾ. ಮತ್ತು ಒನ್ ಮೋರ್ ಥಿಂಗ್, ನೀವು ಯಾವುದೇ ಕಾರಣಕ್ಕೂ ಭಯಪಡಂತಿಲ್ಲ. ಮತ್ತು ಸೀಟ್ ಸಿಕ್ಕೋರ್ಗೆ ಒಳ್ಳೆ ಸೀಟ್ ಸಿಗುತ್ತೆ. ಮತ್ತು ನಿಮ್ಮ ರ್ಯಾಂಕ್ ಏನಾದರೂ ಎಷ್ಟೇ ಇರಲಿ, ನೀವು ಯಾರು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದ್ದೀರಾ, ನಾನು ಸಾಕಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ ಅಂತ ಹೇಳಿದೆ. ನೆಕ್ಸ್ಟ್ ಫ್ಯೂಚರಲ್ಲಿ ಇದು ಒಂದು ಹೇಳ್ಬೋದು. ನೆಕ್ಸ್ಟ್ ಫ್ಯೂಚರಲ್ಲಿ ಈಗೆಲ್ಲ ಕೌನ್ಸಿಲಿಂಗ್ ಕಂಬೈಂಡ್ ಆದಾಗ ಹೊಸದಾಗಿ ಕಾಲೇಜಸ್ ಬಂದರೆ ಆ್ಯಡ್ ಮಾಡೋಕ್ಕೆ ಕೊಡ್ತಾರತ್ಲು. ಹೊಸದಾಗಿ ಇನ್ನೂ ಎಲ್ಲನೂ ಆಫ್ ಸೆಂಟ್ರಿ ಮಾಡೋಕ್ಕೆ ಕೊಡ್ತೀವಿ ಅಂತ ಕೇಳಿದವ್ರು ಹೇಳಿಲ್ಲ. ಹೊಸದಾಗಿ ನಾವು ಹೊಸ ಕಾಲೇಜಸ್ ಬಂತು ಇದನ್ನ ಆ್ಯಡ್ ಮಾಡಿ ಅಂತಂದರೆ ಅಂಥ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಮುಂದೆ ಬಿಡ್ತಾರೆ, ಆ ಥರ ಬಂದಿದ್ದರೆ ಮಾತ್ರ. ಓಕೆನಾ. ಎನಿವೆ ಇಷ್ಟು ಕೇದಲ್ಲಿ ಇರುವಂಥ ಅಪ್ಡೇಟ್ಸ್ ಆಗಿತ್ತು. ಈ ಥರ ಇನ್ನೂ ಏನಾದ್ರು ಅಪ್ಡೇಟ್ಸ್ಗಳು ಬಂದರೆ, ಗುಡ್ ನ್ಯೂಸ್ಗಳು ಬಂದರೆ ಅಥವಾ ಎಲ್ಲ ಏನೋ ಬಂದರೂ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮಗೇನೋ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ನಿಮ್ಮ ಕಮೆಂಟ್ ಕೂಡ ನಾನು ಕನ್ಸಿಡರ್ ಮಾಡಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದೆ ನೋಡೋದ್ರಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.